ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಬಸವ ಸಂಸ್ಕೃತಿ ಅಭಿಯಾನ ಸಮಿತಿ ಕಲಬುರಗಿ ವತಿಯಿಂದ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಯಿತು. ಸಂವಿಧಾನದಲ್ಲಿ ಈಗ ಮಾನ್ಯತೆ ದೊರೆತಿದೆಯೋ ಹಾಗೆ ಇದನ್ನ ಸಂವಿಧಾನದ ಹೋರಾಟ ನಡೆದಿದೆ ಸ್ವತಂತ್ರ ಧರ್ಮಕ್ಕಾಗಿ ಅದು ಎಲ್ಲಿಗೆ ಬಂತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿರುವಂತಹ ಲಿಂಗಾಯತ ಧರ್ಮ ಅವರು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಅದೊಂದು ಸ್ವತಂತ್ರ ಧರ್ಮದಲ್ಲಿ ಎರಡನಾಗಿದೆ. 1871ನೇ ಇಸ್ವಿವರೆಗೂ ಕೂಡ ದಾಖಲೆಗಳಲ್ಲಿ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಿತ್ತು. 1881ರಿಂದ ಕೆಲವು ಜನ ಉದ್ದೇಶಪೂರ್ವಕವಾಗಿ ಲಿಂಗಾಯತ ಧರ್ಮವನ್ನ ಹಿಂದೂ ಧರ್ಮದಲ್ಲಿ ಸೇರಿಸಿ ಲಿಂಗಾಯತರನ್ನ ಶೂದ್ರ ವರ್ಗದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆದರೂ ಕೂಡ ಅನೇಕ ಜನ ಹೋರಾಟ ಮಾಡಿಕೊಂಡು ಬಂದರು. 1881ನೇ ಇಸ್ವಿಯಿಂದ ಈವರೆಗೆ ಸುಮಾರು 106 ವರ್ಷಗಳಿಂದ ಲಿಂಗಾಯತರನ್ನ ಸ್ವತಂತ್ರ ಧರ್ಮ ಅನ್ನೋದನ್ನು ಬಿಂಬಿಸುವುದಕ್ಕೆ ನಿರಂತರವಾಗಿ ಹೋರಾಟ ನಡೆದುಕೊಂಡು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ತಂದುಕೊಳ್ಳಬೇಕು. ಲಿಂಗಾಯತ ಧರ್ಮ ಈ ದೇಶದಲ್ಲಿ ಒಂದು ಮೈನಾರಿಟಿ ಧರ್ಮ ಅಂತ ಒಂದು ಅಲ್ಪಸಂಖ್ಯಾತ ಧರ್ಮದ ಸ್ಥಾನಮಾನವನ್ನು ಕೊಡಿಸಬೇಕು. ಲಿಂಗಾಯತ ಧರ್ಮಕ್ಕೆ ಸಂವಿಧಾನಾತ್ಮಕವಾಗಿರುವಂತಹ ಒಂದು ಸ್ಥಾನವನ್ನು ಕೊಡಿಸಬೇಕಾದ್ರೆ ಹೋರಾಟ ನಡೆದಿರುವಂತಹದ್ದು ತಮಗೆಲ್ಲ ತಿಳಿದಿರುವಂತಹ ಸಂಗತಿ. ಕಳೆದ 3-4 ವರ್ಷಗಳ ಹಿಂದೆ ಇದೇ ಕಲಬುರಗಿ ನಗರದಲ್ಲಿ ಅಂತ ಒಂದು ರ್ಯಾಲಿ ನಡೆದಿರುವಂತಹದ್ದು. ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಲಿಂಗಾಯತ ಧರ್ಮ ಇದೊಂದು ಸ್ವತಂತ್ರ ಧರ್ಮ ಅನ್ನೋದಕ್ಕೆ ಒಂದು ಎಚ್.ಎನ್. ನಾಗಮೋಹನದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದರಿಂದ ವರದಿಯನ್ನು ತರಿಸಿಕೊಂಡು ಇದು ಲಿಂಗಾಯತ ಧರ್ಮ ಇದೊಂದು ಸ್ವತಂತ್ರವಾಗಿರುವಂತಹ ಧರ್ಮ, ಭಾರತ ಸರ್ಕಾರ ಇದಕ್ಕೆ ಮಾನ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡಿರುವಂತಹದ್ದು ಎಲ್ಲರಿಗೂ ತಿಳಿದಿರುವಂತಹ ಸಂಗತಿ. ಎಂದು ಅವರು ಈ ಒಂದು ಧರ್ಮಕ್ಕೆ ಮಾನ್ಯತೆಯನ್ನು ಕೊಡಬೇಕು, ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಆ ಶಿಫಾರಸನ್ನು ಕಳಿಸ್ಯಾರ. ಅಂದೇ ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮ ಅಲ್ಪಸಂಖ್ಯಾತ ಧರ್ಮವಾಗಿ ಪರಿಗಣಿತವಾಗಿದೆ. ಆದರೆ ಇದಕ್ಕೆ ಭಾರತ ಸರ್ಕಾರದ ಮನ್ನಣೆ ಬೇಕಾಗಿರುವುದರಿಂದ ಅದು ಈಗಲೂ ಕೂಡ ನಡೆದಿದೆ. ಇನ್ನು ಕೆಲವು ದಿನಗಳಲ್ಲಿ ಮತ್ತೆ ಆ ಪ್ರಸ್ತಾವನೆಯನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಭಾರತ ಸರ್ಕಾರಕ್ಕೆ ಕಳಿಸಿಕೊಡುವಂತಹ ಒಂದು ಯೋಜನೆಯನ್ನ ಕರ್ನಾಟಕ ಸರ್ಕಾರ ಹಾಕಿಕೊಂಡಿದೆ. ಆ ಭಾರತ ಸರ್ಕಾರ ಈ ಒಂದು ಲಿಂಗಾಯತ ಧರ್ಮಕ್ಕೆ ಇಂದಿಲ್ಲ ನಾಳೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಕೊಟ್ಟೇ ಕೊಡ್ತದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವತ್ತು ಜೈನ ಧರ್ಮ ಸ್ವತಂತ್ರ ಧರ್ಮ ಆಗಿದೆ ಅಂದ್ರೆ, ಸಿಖ್ ಧರ್ಮ ಸ್ವತಂತ್ರ ಧರ್ಮ ಆಗಿದೆ ಅಂದ್ರೆ ಅದರ ಹಿಂದೆ 106 ವರ್ಷಗಳ ಹೋರಾಟ ಇದೆ ಅನ್ನೋದನ್ನ ನಾವು ಯಾರು ಮರಿಬಾರದು. ಹಾಗೆ ನಾವೆಲ್ಲರೂ ಒಂದಾಗಿ ಒಕ್ಕೂಟದಿಂದ ನಮ್ಮ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ